ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ವಾರ್ಷಿಕ ಪರೀಕ್ಷೆಯ ಒಂದು ಕ್ವಶನ್ ಪೇಪರನ್ನು, ಅಭ್ಯಾಸ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳ ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾಳೆ ಬರೆಯೋ ಎಕ್ಸಾಮ್ಗೆ ನಿಮಗೆ ಬಹಳ ಯೂಸ್ಫುಲ್ ಆಗ್ತದೆ ಈ ವಿಡಿಯೋ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಸೊ ಇದರ ಜೊತೆಗೆ ಆಲ್ರೆಡಿ ನಾನು ಎಲ್ಲ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ಆ್ಯಂಡ್ ಸಂಭವನೀಯ ಪ್ರಶ್ನೆಗಳು ಪ್ರತಿಯೊಂದನ್ನು ಮಾಡಿದ್ವಿ ಮಕ್ಕಳ. ಎಲ್ಲ ವಿಡಿಯೋಸ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಹೋಗಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ. ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆ ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆಯನ್ನು ಕೇಳಿದ್ದಾರೆ ಮಕ್ಕಳ ಇದೆ. ನೆಕ್ಸ್ಟು ಎರಡನೇ ಪ್ರಶ್ನೆ, ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವಂತಹ ಚಿಹ್ನೆ ಅಂತೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ 4 ಆಪ್ಷನ್ಸ್ ಇದೆ ಮಕ್ಕಳ. ಸೊ ಅದನ್ನು ಉದ್ಧರಣ ಚಿಹ್ನೆ ಆಗಿರ್ತದೆ. ನೆಕ್ಸ್ಟ್, ಏಕೈಕ ಪದವು ಈ ಸಂಧಿಗೆ ಸೇರಿದೆ. ಎಣ್ ಸಂಧಿ, ವೃದ್ಧಿ ಸಂಧಿ, ಗುಣಸಂಧಿ, ಲೋಪಸಂಧಿ ಅಂತ ಇದೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಮಾಡನು ಪದದಲ್ಲಿರುವಂತಹ ಕ್ರಿಯಾರ್ಥ ರೂಪ ಯಾವುದು? ಮಾಡನು ಸಂಭಾವನಾರ್ಥಕ, ವಿದ್ಯಾರ್ಥಕ, ನಿಷೇಧಾರ್ಥಕ, ನಿರರ್ಥಕ. ಸೊ ಅದು ನಿಷೇಧಾರ್ಥಕಕ್ಕೆ ಬರುವಂತಹದ್ದಾಗಿರ್ತದೆ. ನೆಕ್ಸ್ಟ್, ಸಪ್ತಮಿ ವಿಭಕ್ತಿಯ ಕಾರಕಾರ್ಥಕಗಳು ಅಪದಾನ, ಸಂಪ್ರದಾನ, ಅಧಿಕರಣ, ಸಂಬಂಧ. ನೆಕ್ಸ್ಟ್, ಮೂಗಾವುದ ಪದದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಕರ್ಮಧಾರೆ, ದ್ವಿಗು, ಅಂಶಿ, ತತ್ಪುರುಷ. ಸೊ ಇದಿಷ್ಟು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನೆಕ್ಸ್ಟ್ ಮೇನ್, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ವರ್ಷ, ವರುಸ, ತಪಸ್ವಿ. ಸೊ ಇಲ್ಲಿ ನಿಮಗೆ ತತ್ಸಮ ತದ್ಭವ ಕೊಟ್ಟಿದ್ದಾರೆ. ನೆಕ್ಸ್ಟ್, ಕೆನೆ ಮೊಸರು ಜೋಡಿ ನುಡಿ, ಸಾಕು ಸಾಕು ದ್ವಿರುಕ್ತಿ. ಬೇಗನೆ ಸಮಾನಾರ್ಥಕ, ವ್ಯಯ, ಅವನೇ. ನೆಕ್ಸ್ಟು ಅಂಜಿಕೆ ಕೃದಂತ ಭಾವನಾಮ, ಓಡಿದ ಡ್ಯಾಶ್. ಸೊ ಇದಿಷ್ಟು ಗ್ರಾಮರ್ ಪಾರ್ಟ್ ಆಗ್ತದೆ. ನೆಕ್ಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಸೊ ಯಾವಾಗ ಮೊಘಲರು ನಮ್ಮ ಇದಕ್ಕೆ ಬರ್ತಾರೆ ದೇಶಕ್ಕೆ, ಆಗ ಈ ಪರ್ಷಿಯನ್ ಶಬ್ದಗಳು ಬರ್ತದೆ. ನೆಕ್ಸ್ಟು, ಶಾನುಭೋಗರು ಚಿಕ್ಕನಾಯಕನ ಹಳ್ಳಿಗೆ ಏಕೆ ಹೋಗಿದ್ದರು? ಇರಸಾಲಿಗೆ ಹೋಗಿದ್ದರು. ಸೊ ವಾಕ್ಯ ರೂಪದಲ್ಲಿ ನೀವು ಇಲ್ಲಿ ಬರೆಯೋದನ್ನ ಅಭ್ಯಾಸವನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ 13ನೇದು, ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ಓಲ್ವರ್ತ್ ಅಂಗಡಿ. ನೆಕ್ಸ್ಟ್, ಕೌಸಂಬಿಯ ಅರಸ ಯಾರು? ಅತಿಬಲ. ನೆಕ್ಸ್ಟು, ಹಲಗಲಿಯ 4 ಪ್ರಮುಖರು ಯಾರು? ಸೊ ಬೇಡ, ರಾಮ, ಜಡಗ. ಸೊ ಈ 4 ಹೆಸರುಗಳನ್ನು ನೀವು ಬರೀಬೇಕು. ನೆಕ್ಸ್ಟ್, ದೃಪದನು ಎಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು? ಇಳೆಯು ಹೇಗೆ ಸಂಭ್ರಮಿಸಿದೆ? ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. 18ನೇ ಪ್ರಶ್ನೆ, ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ? ನೆಕ್ಸ್ಟ್, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದಿದ್ದವು? 20ನೇ ಪ್ರಶ್ನೆ, ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? 21ನೇದು, ಸೂರ್ಯಮಿತ್ರ ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು? 22ನೇ ಪ್ರಶ್ನೆ, ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? 23ನೇದು, ಹಲಗಲಿಯ ದಂಡು ಬರಲು ಕಾರಣವೇನು? 24ನೇದು, ಬಾಲಕ ಭಗತ್ ಸಿಂಗ್ ತಂಗಿಗೆ ಆಶ್ಚರ್ಯವಾಗಲು ಕಾರಣವೇನು? ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ? 26ನೇದು, ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕಮಹಾದೇವಿಯ ಅಭಿಪ್ರಾಯವೇನು? 27ನೇದು, ಗುರುಪದೇಶ ಯಾರಿಗೆ ಮೆಚ್ಚುಗೆಯಾಗುವುದಿಲ್ಲ? ಇದಿಷ್ಟು ಮಕ್ಕಳ ನಿಮಗೆ 2-3 ವಾಕ್ಯದಲ್ಲಿ ಬರುವಂತಹ ಪ್ರಶ್ನೆಗಳಾಗಿರ್ತದೆ. ನೆಕ್ಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದನ್ನು ವಾಕ್ಯ ರೂಪದಲ್ಲಿ ಬರೀಬೇಕು. ಇಲ್ಲಿ ಒಂದು ಪದ್ಯ ಭಾಗದಿಂದ ಇನ್ನೊಂದು ಪಾಠದಿಂದ ಕೇಳ್ತಾರೆ. ಇಲ್ಲಿ ದೇವನೂರು ಮಹಾದೇವ ಅವರ ಬಗ್ಗೆ ಮತ್ತು ಪಂಪ ಅವರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇವರ ಜನನ ಮತ್ತು ಜನ್ಮಸ್ಥಳ, ಕಾಲ, ಕೃತಿಗಳೆಲ್ಲವನ್ನು ನೀವು ವಾಕ್ಯ ರೂಪದಲ್ಲಿ ಬರೆದ್ರೆ 6 ಅಂಕಗಳು ಇವೆರಡರಿಂದ ಸಿಗ್ತದೆ. ನೆಕ್ಸ್ಟ್, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಬರೀಬೇಕು.
ಆಲ್ರೆಡಿ ಹಿಂಟ್ ಎಲ್ಲ ಹೇಳ್ಕೊಟ್ಟಿದ್ದೀವಿ, ಯಾವುದು ಕಂದ ಪದ್ಯ, ಖ್ಯಾತ ಕರ್ನಾಟಕ ವೃತ್ತಕ್ಕೆ ಬರ್ತದೆ ಮತ್ತು ಷಟ್ಪದಿಗೆ ಬರ್ತವೆ ಅಂತ ಹೇಳಿ. ಸೊ ಇದು 2 ಲೈನ್ ಕೊಟ್ಟಿರೋದ್ರಿಂದ ಆಬ್ವಿಯಸ್ಲಿ ಇದೇನಾಗಿರ್ತದೆ ಮಕ್ಕಳ, ಕಂದ ಪದ್ಯನೇ ಆಗಿರ್ತದೆ. ಅರ್ಥ ಆಗ್ತಾ ಇದೆಯಲ್ಲ. ಸೊ ಲಘು ಗುರು ಹಾಕ್ತಾ ಹೋಗಿ ಮಕ್ಕಳ. ಲಘು ಗುರು ಹಾಕಿದರೆ ಇಲ್ಲಿ ನಿಮಗೆ 14 ಮಾತ್ರೆಗಳು ಬರ್ತದೆ. ಅದೇ ರೀತಿ ಈ ಲೈನಿಗೆ ಬಂದರೆ ನಿಮಗೆ 20 ಮಾತ್ರೆಗಳು ಬರಬೇಕು. ಸೊ ಒಟ್ಟಾರೆ ಇದು ನಮಗೆ ಕಂದ ಪದ್ಯಕ್ಕೆ ಬರುವಂತಹ ಒಂದು ಸಾಲಾಗಿರ್ತದೆ ಮಕ್ಕಳೇ. ನೆಕ್ಸ್ಟ್, ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಬೇಕು. ಇಲ್ಲಿ ನೋಡಿ 31ನೇ ಪ್ರಶ್ನೆ, ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಸೊ ಇಲ್ಲಿ ಏನಾಗಿದೆ ಅಂದರೆ ಇದು ಉಪಮಾಲಂಕಾರ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಭೀಮ ದುರ್ಯೋಧನರನ್ನ ಮದಗಜಗಳಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಅಂತೆ ಅಂತ ಬಂದ ಮೇಲೆ ಅದು ಉಪಮಾಲಂಕಾರ ಆಗ್ತದೆ ಮಕ್ಕಳ. ಸೊ ನೀವು ಲಕ್ಷಣವನ್ನು ಬರೆದು ಉಪಮಾನ, ಉಪಮೇಯ, ಉಪಮವಾಚಕ, ಸಮಾನ ಧರ್ಮ ಇವೆಲ್ಲವನ್ನ ಬರೆದು ನೀವು ಬರೆದ್ರೆ 3 ಅಂಕಗಳು ಸಿಗ್ತದೆ ಮಕ್ಕಳ. ನೆಕ್ಸ್ಟ್, ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೀಬೇಕು. ಸೊ ಇಲ್ಲಿ 32ನೇ ಪ್ರಶ್ನೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಅಥವಾ ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಸೊ ಈಸಿ ಇದೆ, ಆಲ್ರೆಡಿ ಗಾದೆ ಬಗ್ಗೆಗಳು ತಿಳಿಸ್ಕೊಟ್ಟಿದ್ದೀವಿ ಯಾವ ರೀತಿ ಬರೆಯೋದು ಅಂತ. ಸೊ ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯ ರೂಪದಲ್ಲಿ ಬರೀಬೇಕು. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಸೊ ಈ ಒಂದು ವಾಕ್ಯವನ್ನು DS ಜಯಪ್ಪಗೌಡ ಅವರು ಬರೆದಿರುವಂತಹ ಭಾಗ್ಯಶಿಲ್ಪಿಗಳು ಪಾಠದಿಂದ ಆಯ್ಕೆ ಮಾಡಲಾಗಿದೆ ಮಕ್ಕಳ. ಸೊ ಇಲ್ಲಿ ಇದನ್ನು ವಿಶ್ವೇಶ್ವರಯ್ಯ ಅವರು ಹೇಳಿರುವಂಥದ್ದು. ಸೊ ಸಂದರ್ಭವನ್ನು ಬರೆದು ಸ್ವಾರಸ್ಯವನ್ನು ಬರೀಬೇಕು. ನೆಕ್ಸ್ಟು 34ನೇ ಪ್ರಶ್ನೆ, ದೇವರೇ ಮರ ಹತ್ತುವಷ್ಟು ಅವಕಾಶವನ್ನು ಕರುಣಿಸು. ಈ ವಾಕ್ಯವನ್ನು ವ್ಯಾಘ್ರಗೀತೆ ಎಂಬ ಇದು ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ. ಸೊ ಇದನ್ನು ಶಾನುಭೋಗರು ಇರುಸಾಲಿಗೆ ಹೋಗಿ ಬರುವಾಗ ಹೇಳ್ಕೊಳ್ತಾರೆ. ಸೊ ಆ ವಾಕ್ಯವನ್ನು ಸಂದರ್ಭ ಸ್ವಾರಸ್ಯವನ್ನು ನೀಟಾಗಿ ಬರೆಯಿರಿ. ನೆಕ್ಸ್ಟ್ 35ನೇ ಪ್ರಶ್ನೆ, ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರನ್ನು ಸಿದ್ಧಪಡಿಸಿ. ಸೊ ಇದನ್ನು ರಾಹಿಲ ಮುದುಕಿಗೆ ಹೇಳುವಂಥದ್ದು. ಇದು ಸಾರಾ ಅಬುಬಕರ್ ಅವರು ಬರೆದಿರುವಂತಹ ಚಪ್ಪಲಿಗಳು ಪಾಠದಿಂದ ಇದು ಸಂಕಲನದಿಂದ ಆಯ್ಕೆಯಾದ ಯುದ್ಧ ಪಾಠದಿಂದ ಆಯ್ದುಕೊಳ್ಳಲಾಗಿರುವಂಥ ವಾಕ್ಯ. ನೋಡಿ ಅಲ್ಲಿ 1 ಅಂಕ ಸಿಕ್ತು. ಸೊ ಇದನ್ನು ರಾಹಿಲ ಮುದುಕಿಗೆ ಹೇಳುವಂಥದ್ದು. ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡಿ ಬರೆದುಬಿಟ್ಟು ಸ್ವಾರಸ್ಯವನ್ನು ಬರೆದ್ರೆ 3 ಅಂಕ ಸಿಗ್ತದೆ. ನೆಕ್ಸ್ಟ್, ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಸೊ ಇದನ್ನು ಹಸಿರು ಪದ್ಯದಿಂದ ಕುವೆಂಪು ಅವರು ಬರೆದಿರುವ ಹಸಿರು ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ, ಬರೀರಿ. ನೆಕ್ಸ್ಟ್, ನೆಲಕ್ಕಿರುವೆನೆಂದು ಬಗೆದಿರೋ ಛಲಕ್ಕಿರುವೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ಹಸಿರು ಸಂಜೆಯೇ ಬಿಸಿಲು. ಸೊ ಇದಿಷ್ಟು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರ್ತವೆ, ನೋಡ್ಕೊಳ್ಳಿ. ನೆಕ್ಸ್ಟ್, ಪದ್ಯ ಭಾಗಕ್ಕೆ ಬಂದರೆ ಕಲುಷಿತವಾದಿ ಅಲ್ಲಿಂದ ಮುಟ್ಟೋಣ, ಅಥವಾ ಮತಗಳೆಲ್ಲವ ಪಥಗಳೆನ್ನುವ ಅಲ್ಲಿಂದ ಬಿತ್ತೋಣ. ಸೊ ಎರಡೂ ಈಸಿ ಇದೆ. ಒಂದೇ ಪದ್ಯ ಸಂಕಲ್ಪ ಗೀತೆಯಿಂದ ಕೇಳಿದ್ದಾರೆ ಮಕ್ಕಳ. ಸೊ ಇದರಲ್ಲಿ ನೀವೇನು ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ ವಾಕ್ಯ ಪೂರ್ಣವಾಗಿ ಯಾವುದೇ ಗ್ರಾಮರ್ ಮಿಸ್ಟೇಕ್ಸ್ ಇಲ್ಲದೆ ಬರೆದ್ರೆ ನಿಮಗೆ 4 ಅಂಕಗಳು ಸಿಗ್ತದೆ. ನೆಕ್ಸ್ಟ್, ನಿಮಗೆ ಕೆಳಗಿನ ಪದ್ಯ ಭಾಗ ಓದಿಕೊಂಡು ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೀಲಿಕ್ಕೆ ಕೇಳಿದ್ದಾರೆ. ಎತ್ತಣ ತುರಂಗಮಿದೋ ಪೊಕ್ಕ ಪದ ಮಾಟಂ ತೊತ್ತಳ್ ತುಳಿದಂ ವಾಲ್ಮೀಕಿ ಮುನಿನಾಥನೆ. ಸೊ ಇದನ್ನು ಕಂಪ್ಲೀಟಾಗಿ ನೀವು ಓದ್ಕೊಬಿಟ್ಟು ಇದರ ಸ್ವಾರಸ್ಯವನ್ನು ನೀವು ಬರಿಬೇಕಾಗ್ತದೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ 7-8 ವಾಕ್ಯದಲ್ಲಿ ಕೇಳಿದ್ದಾರೆ. ಸೊ ಒಂದಂತೂ ಶಬರಿ ಪಾಠದಿಂದಲೇ ಕೇಳುವಂಥದ್ದು. ಶಬರಿ ಮತ್ತು ಶ್ರೀರಾಮನ ನಡುವಿನ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಕೇಳಿದ್ದಾರೆ. ಅಥವಾ ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಡೆಫಿನೆಟ್ ಕ್ವಶನ್ಸ್ ಆಗಿರ್ತದೆ ಮಕ್ಕಳ. ಹಾಗಾಗಿ ಈ ಕ್ವಶನನ್ನು ಮಾತ್ರ ಮಿಸ್ ಮಾಡ್ಕೊಬೇಡಿ, 4 ಅಂಕಗಳು ಸಿಗ್ತದೆ. ನೆಕ್ಸ್ಟ್, ಕೌರವೇಂದ್ರನ ಕೊಂದೆ ನೀನು ಈ ಪೋಯಮಿಂದ ಕರ್ಣನಿಗೆ ಕೃಷ್ಣನು ಒಡ್ಡಿದ ಆಮಿಷಗಳೇನು, ಅಥವಾ ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳನ್ನು ನಿಮ್ಮ ಮಾತುಗಳಲ್ಲಿ ಬರೀಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಅದಷ್ಟು 8 ವಾಕ್ಯದಲ್ಲಿ ಬರ್ತದೆ. ನೆಕ್ಸ್ಟ್, ನಿಮಗೆ ಕೆಳಗಿನ ಗದ್ಯ ಭಾಗ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಓದ್ಕೊಳ್ಳಿ ಮಕ್ಕಳ. ಓದ್ಕೊಂಡು ಇಲ್ಲಿ ನೋಡಿ, ರಂಗಣ್ಣ ತಿಪ್ಪೇನಹಳ್ಳಿ ಶಾಲೆಗೆ ಭೇಟಿ ನೀಡಲು ಕಾರಣವೇನು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಯಾಕೆ ಅಂತ ಹೇಳಿದರೆ ಇಲ್ಲೇ ನಿಮಗೆ ಗೊತ್ತಿದೆ ಮಕ್ಕಳ. ನೋಡಿ ಇಲ್ಲಿ ಓದ್ತಾ ಹೋಗಿ ನಿಮಗೆ ಇಲ್ಲಿ ಸಿಗ್ತದೆ ಮಕ್ಕಳ. ಅಲ್ಲಿಗೆ ಆನ್ಸರನ್ನು ನೀವು ಅಲ್ಲೇ ಬರೀಬೋದು. ತಿಪ್ಪೇನಹಳ್ಳಿಯ ಪಾಠಶಾಲೆಯ ನೋಟಿಸ್ ಬೋರ್ಡ್ ಮೇಲೆ ಏನೆಂದು ಬರೆಯಲಾಗಿದೆ ಇಲ್ಲೇ ನೋಡಿ.
ಸರಿಯಾದ ಹೊತ್ತಿಗೆ ಮಕ್ಕಳು ಬರಬೇಕು. ಪಾಠ ಕಾಲದಲ್ಲಿ ಗ್ರಾಮಸ್ಥರೊಳಗೆ ಬರಕೂಡದು. ದಾಖಲೆ ಇಲ್ಲದ ಮಕ್ಕಳನ್ನು ಒಳಗೆ ಸೇರಿಸುವುದಿಲ್ಲ. ಸ್ಕೂಲಿನ ಒಪ್ಪಾರದಲ್ಲಿ ಗ್ರಾಮಸ್ಥರು ಯಾರು ಕುಳಿತು ಗಲಾಟೆ ಮಾಡಕೂಡದು ಎಂದು ದಪ್ಪ ಅಕ್ಷರದಲ್ಲಿ ಬರೆದಿತ್ತು. ನೋಡಿ, 2ನೇ ಕ್ವಶನ್ಗೆ ಆನ್ಸರು ಇಲ್ಲೇ ನಿಮಗೆ ಸಿಕ್ತು. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಇದು ಬಹಳ ಈಸಿ. ಅದೇ ರೀತಿ ನೋಡಿ, ನೀವು ಶಾಲೆಗೆ ರಂಗಣ್ಣ ತಿಪ್ಪೇನಹಳ್ಳಿ ಶಾಲೆಗೆ ಯಾಕೆ ಭೇಟಿಯನ್ನು ಕೊಡಲಾಗ್ತದೆ? ಸೊ ಅದು ಸಹ ಇಲ್ಲಿ ಇದೆ ನೋಡಿ ಮಕ್ಕಳ. ಇಲ್ಲಿ ನೋಡಿ, ತಿಪ್ಪೇನಹಳ್ಳಿಯ ಮೇಷ್ಟ್ರು ನಿಜವಾಗಿಯೂ ರೂಲ್ಸಿಗೆ ವಿರುದ್ಧವಾಗಿ ನಡೆಯುತ್ತಿದ್ದಾನೆಯೇ? ಇನ್ನೂ ಇತರರು ಯಾರು ಹಾಗೆ ದಾಖಲೆ ಇಲ್ಲದ ಮಕ್ಕಳು ಸೇರಿಸಿಕೊಂಡಿದ್ದಾರೆ ನೋಡೋಣ ಅಂತ ಆಲೋಚಿಸುತ್ತಾ ತಿಪ್ಪೇನಹಳ್ಳಿಗೆ ಸುಮಾರು 1 ಗಂಟೆ ಹೊತ್ತಿಗೆ ರಂಗಣ್ಣ ಬರ್ತಾನೆ. ಸೊ ಇದು ಮೊದಲನೇ ಆನ್ಸರ್. ನೋಡಿ, ಬಹಳ ಈಸಿ, 4 ಅಂಕ ಸಿಗ್ತದೆ. ಆ್ಯಂಡ್ ನೆಕ್ಸ್ಟ್, ನಿಮ್ಮನ್ನು ಚನ್ನಪಟ್ಟಣದ ಕೆಂಪೇಗೌಡ ಬಡಾವಣೆಯ ತೇಜಸ್ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಗ್ರಂಥಾಲಯ ನಿರ್ಮಿಸಿಕೊಡುವಂತೆ ಕೋರಿ ನಗರಸಭೆಯ ಅಧ್ಯಕ್ಷರಿಗೆ ಪತ್ರ ಬರೆಯಿರಿ. ಅಥವಾ ನಿಮ್ಮನ್ನು ಚನ್ನಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯ ಅರುಣ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ವಿವರಿಸಿ ಬೈರಾಪಟ್ಟಣ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವೇದಾಂತ್ ಎಂಬ ಹೆಸರಿನ ಗೆಳೆಯನಿಗೆ ಪತ್ರ ಬರೆಯಿರಿ. ಸೊ ಪತ್ರಗಳು ಆಲ್ರೆಡಿ ಹೇಳ್ಕೊಟ್ಟಾಗಿದೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಮೇನಿಗೆ ಪ್ರಬಂಧ ಇದೆ, ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಥವಾ ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣ. ಸೊ ಇದೊಂದು ಕ್ವಶನ್ ಪೇಪರ್ ಮಕ್ಕಳು, ಇದು ಅಭ್ಯಾಸ ಪತ್ರಿಕೆ ಆಗಿರ್ತದೆ. ಹಾಗಾಗಿ ನೋಡಿ, ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.